ಯಜಮಾನ್ರೆ, ಅಪ್ಪ ಕರೆಕ್ಟಾಗಿ ಇದೇ ಟೈಮಲ್ಲಿ ನೈನಿ ಬರ್ಬೇಕಾ? ಯಜಮಾನ್ರೆ, ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಇಲ್ಲೇನ್ ಮಾಡ್ತಿದ್ದೀರಾ? ನಿಮ್ಮನ್ನೇ ಕೇಳ್ತಿರೋದು. ಏನ್ ಮಾಡ್ತಿದ್ದೀರಾ ಯಜಮಾನ್ರೆ? ಅಯ್ಯೋ ಯಜಮಾನ್ರೆ, ಏನಿದು ಮಕ್ಕಳ ಹಾಗೆ? ಕರೆಂಟ್ ಹೋಗಿದ ತಕ್ಷಣ ಹೊರಗೆ ಬರ್ಬೇಕಾ? ಸರಿ, ಬೇಗ ಬನ್ನಿ. ಅಬ್ಬಾ, ಸದ್ಯ ಹೋದ್ಲು. ಅಯ್ಯೋ, ಕಷ್ಟಪಟ್ಟು ಕದ್ದಿದ್ದೆ, ಎಲ್ಲಿ ಹೋಯ್ತೋ ಏನೋ. ಅಕ್ಕಂಗೆ ಗೊತ್ತಾದ್ರೆ ಅಷ್ಟೇ. ಯಜಮಾನ್ರೆ, ನೀವೆಲ್ಲಿಂದ ಬಂದ್ರಿ? ಇನ್ನೆಲ್ಲಿಂದ ಬರ್ತೀನಿ ನಾಯ್ನಿ? ನಾನೇನು ದೇವಲೋಕದಿಂದ ಬರ್ತೀನಾ? ಏನಿದು ವಿಚಿತ್ರವಾಗಿ ಕೇಳ್ತಿದೀಯಾ? ಮತ್ತೆ ಇಷ್ಟೊತ್ತು ವರಂಡಾಲಿದ್ದಿದ್ದು ಯಾರು? ನೀವೇ ಅಲ್ವಾ? ನಾನು ಹೊರಗಡೆನೆ ಹೋಗ್ಲಿಲ್ಲ, ಮನೇಲೇ ಇದ್ದೀನಿ. ತಮಾಷೆ ಮಾಡಬೇಡಿ ಯಜಮಾನ್ರೆ. ಇಷ್ಟೊತ್ತು ನಿಮ್ಮನ್ನ ಇಲ್ಲೇನ್ ಮಾಡ್ತಿದ್ದೀರಾ ಯಜಮಾನ್ರೆ ಅಂತ ಕೇಳಿದ್ರೆ ಕೈ ತೋರಿಸಿದ್ರಿ ಅಲ್ವಾ? ಏನೋ ಕೈ ತೋರ್ಸದ್ನಾ? ಯಾಕೆ? ಸುಮ್ಮನಿರಿ ಯಜಮಾನ್ರೆ, ನನ್ನ ಹತ್ರ ಆಟ ಆಡಬೇಡಿ. ಹೇ ಮೆಂಟಲ್, ಕತ್ಲೇಲಿ ಯಾರಾದರೂ ಆಡ್ತಾರಾ? ಹಾ, ನೀವು ಕಿರ್ಬೇರಳು ತೋರಿಸಿದ್ರೆ ನಾನು ನಾಚಿಕೆ ಪಟ್ಕೊಂಡು ಹೋಗಿ ಯಜಮಾನ್ರೆ ಅಂತ ಅಲ್ಲಿಂದ ಬಂದೆ ಅಲ್ವಾ? ಕಿರ್ಬೆರಳನ್ನು ತೋರ್ಸದ್ನಾ? ನಾನಾ? ಆಚೆನಾ? ಮೇಡಮ್, ತಾವ್ ಯಾರು ನೋಡಿ ಯಾರು ಅನ್ಕೊಂಡ್ರೋ ಏನೋ? ಯಾರು ಆಗಿದ್ರೆ ನಾನು ಅವ್ರಲ್ಲ ಅಂತ ಹೇಳ್ತಿದ್ರಲ್ವಾ? ಇವಾಗ ನಾನಲ್ಲ ಅಂತ ಹೇಳ್ತಿದ್ದೀನಲ್ಲ. ಆದ್ರೆ ಅದನ್ನ ಅವ್ರು ಹೇಳ್ಬೇಕಿತ್ತಲ್ವಾ? ಹೇಳ್ದೆ ಇದ್ರೆ ನೀನಾದ್ರೂ ಕೇಳ್ಬೇಕಲ್ವಾ? ಹೌದು ಅಲ್ವಾ ಯಜಮಾನ್ರೆ? ಬಾ, ಎಲ್ಲ ಕನ್ಫ್ಯೂಸಿಂಗ್ ಆಗಿದೆ. ಹೌದು, ಈಗ ಎಲ್ಲಿ ಹೋಗ್ತಿದ್ದೀರಾ ಯಜಮಾನ್ರೆ? ಎಲ್ಲಿ ಹೋದ್ರೂ ಕತ್ಲಿದೆ. ಇಲ್ಲೂ ಕತ್ಲೇನೆ, ಬರೀ ನಿನ್ ಕಣ್ಣಲ್ಲಿ ಬೆಳಕಿದೆ ಅಷ್ಟೇ. ನಗುವಾಗ ನಿಮ್ ಮುಖ ಹೊಳಿತಿರುತ್ತೆ ಯಜಮಾನ್ರೆ. ಜೋರಾಗಿ ನಕ್ಕಿದ್ರೆ ಅಮೇರಿಕಾ ಅತ್ತೆ ಮತ್ತೆ ಹೆದರ್ಕೋತಾರೆ ಅನ್ಸತ್ತೆ. ಸ್ವಲ್ಪ ಹೊತ್ತು ಇಲ್ಲೇ ಇರೋಣ, ಒಬ್ಬರನ್ನೊಬ್ಬರು ನೋಡ್ಕೊಂಡು ಹೀಗೆ ಇರೋಣ. ನೈನಿ, ನೈನಿ, ಬಾಕ್ಸ್ ಬೇರೆ ಸಿಗ್ತಾ ಇಲ್ಲ. ಅಯ್ಯೋ, ಈ ಹಾಸಿನಮ್ಮ ಬೇರೆ ಇವಾಗ್ಲೇ ಬರ್ಬೇಕಾ? ನೈನಿ.
ಇರೋದು ನಿಮ್ಮನ್ನೇ. ಗಂಗಯ್ಯನಮ್ಮ. ದೊಡ್ಡಯ್ಯ, ಇಲ್ಲೇನ್ ಮಾಡ್ತಿದ್ಯಾ? ಬಾ. ನೀನು ಅಮ್ಮನವ್ರ ಹತ್ರ ಇಟ್ಟಿದ್ದ ಪೆಟ್ಟಿಗೆನ ಯಾರಾದರೂ ತಗೊಂಡು ಬಿಡ್ಬೋದು ಅಂತ ಹುಷಾರ ಕೈಯಲ್ಲೇ ಇಟ್ಕೊಂಡು ಹಾಗೆ ಹೊರಗೆ ತಗೊಂಡು ಬಂದಮ್ಮ. ತಗೊಳಮ್ಮ. ಇದನ್ ಯಾರು ತಗೋತಾರೆ? ಅಮ್ಮನವ್ರ ಹತ್ರ ಭದ್ರವಾಗಿರುತ್ತೆ. ಹಲೋ ಮಿಸ್ ನೈನಿ ದೇವಿ, ನೀನ್ ಹೋಗಿ ನಿನ್ ಗಂಡಂಗೆ ಕಾವಲಾಗಿರೋ. ಕತ್ಲಲ್ಲಿ ಅವನಿಗೆ ಯಾರೇ ಕಂಡ್ರು ನೀನೇ ಅನ್ಕೊಂಡು ಏನೇನೋ ಮಾತಾಡ್ತಿದ್ದಾನೆ. ಹೋಗ್ತೀನಿ ಹೋಗು ಅಕ್ಕ. ಮೊದ್ಲು. ಗಿಡದ ಮಧ್ಯೆ ಬಿಸಾಕ್ಬಿಟ್ಟೆ ಅಕ್ಕ. ಮತ್ತೆ ಹುಡ್ಕುದ್ರೆ ಸಿಗ್ಲೇ ಇಲ್ಲ. ತುಂಬಾ ಟೆನ್ಷನ್ ಆಗ್ತಿದೆ ಅಕ್ಕ. ನಿನ್ ಮುಖ, ಪಟ್ಟಿದ ಕಷ್ಟ, ಮೆತ್ಕೊಂಡಿದ್ದ ಬಣ್ಣ ಎಲ್ಲ ವೇಸ್ಟ್ ಆಗೋಯ್ತು ಕಣೋ. ಅಕ್ಕ ಇನ್ನೊಂದೇ ಒಂದ್ಸಲ ಟ್ರೈ ಮಾಡ್ತೀನಿ ಅಕ್ಕ. ಛೇ, ಬಾಯಿ ಮುಚ್ಚೋ. ಟ್ರೈ ಮಾಡ್ತಾನಂತೆ, ಟ್ರೈ. ಇಲ್ಲೋಡು, ಇನ್ನೊಂದು ವಾರ ನೀನು ಸುಮ್ಮನಿದ್ರೆ ಸರಿ. ಸ್ನಾನ ಮಾಡ್ಕೋ, ಹೋಗೋ. ಅಸಹ್ಯವಾಗಿದ್ಯಾ. ಛೀ, ಜಾಗ ಬಿಡು. ಇದೇನಿದು? ಬೆಳಗ್ಗೆನೆ ಅಕ್ಕ ಗಾಯತ್ರಕ್ಕನ ಫೋಟೋ ಹತ್ರ ಹೋಗ್ತಿದ್ದಾಳಲ್ಲ. ತಿಥಿ ದಿನ ಶುಭಾಶಯಗಳು ಹೇಳಕ್ ಹೋಗ್ತಿದ್ದಾಳೋ ಏನೋ. ಇವಳು ಒಂದೊಂದ್ಸಲ ನನಗೆ ಅರ್ಥನೇ ಆಗಲ್ಲ. ತಿಲೋತ್ತಮ ಅಕ್ಕನೇನಾ? ಅಕ್ಕ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಪ್ರತಿ ವರ್ಷ ತಿಥಿ ಮಾಡ್ತಾ ಇದ್ದೀವಿ. ನೀನು ಯಾವುದೇ ಲೋಕದಲ್ಲಿದ್ರು ನೀನು ನಮ್ಗೆಲ್ರಿಗೂ ಯಾವಾಗಲೂ ಒಳ್ಳೆಯದನ್ನೇ ಬಯಸ್ತೀಯ ಅಂತ ನಮಗೆ ಗೊತ್ತು. ವಿಶಾಲ್ ಬಂದಿದ್ದಾನಕ್ಕ. ಅಪ್ಪಿ ತಪ್ಪಿ ನಾಲ್ಗೆ ಜಾರಿ ಏನೇನೋ ಹೇಳ್ಬಿಡ್ಬಿಡಕ್ಕ. ನೀವು ನಮ್ಮ ಕಣ್ಮುಂದೆ ಇಲ್ಲದೆ ಇದ್ರು ನಿಮ್ಮನ್ನ ಮಾತ್ರ ನಾವು ಯಾವಾಗಲೂ ನೆನಪು ಮಾಡ್ಕೋತೀವಿ. ನಿಮ್ಮ ನೆನಪುಗಳನ್ನ ಮೆಲ್ಕು ಹಾಕ್ತಾ ನೀವು ನಡೆದ ದಾರಿಲೇ ನಾವು ನಡೀತಾ ಇದ್ದೀವಕ್ಕ. ಕಂದ ವಿಶಾಲ್, ಅಮ್ಮನ ಹತ್ರ ಮಾತಾಡ್ತಿದ್ದೀರಾ? ನಯನಿ ಆದ್ರೆ ಮಾತಾಡ್ತಾಳೆ, ನಾನು ಹೇಳ್ತೀನಷ್ಟೆ.
ಉತ್ತರ ಏನೂ ಬರಲ್ಲ. ಈ ವಿಷಯದಲ್ಲಿ ನೈನಿ ತುಂಬ ಲಕ್ಕಿ ಮಾಮ್. ಅಮ್ಮನ ಹತ್ರ ಮಾತಾಡ್ತಿರ್ತಾಳೆ. ಹೌದು ವಿಶಾಲ್, ನಿನ್ನೆ ರಾತ್ರಿ ಕೂಡ ಗಾಯತ್ರಕ್ಕ ನನ್ನ ಕನ್ಸಲ್ಲಿ ಬಂದಿದ್ರು. ಅಬ್ಬಾ, ನಿನಗ್ ಕನ್ಸ್ ಬೀಳೋದಂದ್ರೆ ಏನಕ್ಕ? ಒಂಟಿ ಕಣ್ ರಾಕ್ಷಸಿ. ಒಂದ್ ಕಣ್ ಮುಚ್ಚಿದ್ರೆ ಇನ್ನೊಂದ್ ಕಣ್ಣಿಂದ ಸುತ್ತಮುತ್ತ ಏನ್ ನಡೀತಿದೆ ಅಂತ ಗಮನಿಸ್ತಾನೆ ಇರ್ತೀಯ. ಮಾಮ್, ಏನ್ ಹೇಳ್ತಿದ್ದೀರಾ ನೀವು? ಅಮ್ಮ ನಿಮ್ ಕನ್ಸಲ್ಲಿ? ಹೌದು ವಿಶಾಲ್, ನನ್ನ ಹೆತ್ತ ಮಗ ವಿಶಾಲ್ ಹೇಗಿದ್ದಾನೆ ತಿಲೋತ್ತಮ್ಮ ಅಂತ ಕೇಳಿದ್ರು. ನಾನಂತೂ ಅದೇನಕ್ಕ, ಅವರಪ್ಪ ಹೇಗಿದ್ದಾರೆ ಅಂತ ಕೇಳ್ತೀರಾ ಅಂದ್ಕೊಂಡ್ರೆ ವಿಶಾಲ್ ಬಗ್ಗೆ ಕೇಳ್ತಿದ್ದೀರಲ್ಲ ಯಾಕೆ ಅಂತ ಕೇಳಿದೆ. ಆಗ ನಿಮ್ಮಮ್ಮ ಏನಂದ್ರು ಗೊತ್ತಾ ಕಂದ? ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ, ಈಗಲ್ದೆ ಹೋದ್ರು ಇನ್ಯಾವತ್ತಾದ್ರೂ ನನ್ನ ಹತ್ರ ಬಂದೇ ಬರ್ತಾರೆ. ಆದ್ರೆ ಇನ್ನು ಭವಿಷ್ಯ ಆಯಸ್ಸು ಇರೋ ನನ್ನ ಮಗ ನನಗೆ ಮುಖ್ಯ ಅಲ್ವಾ ಅಂತಂದ್ರು. ಹೆತ್ತ ಕರಳು ಪ್ರೀತಿ ಅಂತ ಆಗರ್ಥ ಆಯ್ತು. ಪಾಪ, ನಿನಗಾದ್ರೂ ಗಾಯತ್ರಿ ಅಕ್ಕ ಕಾಣಿಸ್ಕೊಂಡಿದ್ರೆ, ಕನಿಷ್ಠ ಕನ್ಸಲ್ಲಾದ್ರೂ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಆ ಅದೃಷ್ಟ ಕೂಡ ನನಗಿಲ್ಲ ಮಾಮ್. ನೈನಿ ನೀವೇ ಈ ವಿಷಯದಲ್ಲಿ ಅದೃಷ್ಟವಂತರು. ಇಲ್ಲ ವಿಶಾಲ್, ಇಲ್ಲ. ನೀನು ಕೂಡ ಗಾಯತ್ರಿ ಅಕ್ಕನ ನೋಡ್ಬೇಕು. ಯಾಕೆಂದ್ರೆ ಅಕ್ಕ ಕೂಡ ನಿನ್ನ ನೋಡ್ಬೇಕು ಅನ್ಕೊಂಡಿದ್ದಾರೆ. ಒಂದ್ ಕೆಲ್ಸ ಮಾಡು, ನೈನಿಗೆ ನಿನ್ನ ಆಸೆ ಅಂತ ಹೇಳಿ ನಿಮ್ಮಮ್ಮನ್ ತೋರ್ಸು ಅಂತ, ಕನಿಷ್ಠ ಪಕ್ಷ ಮಾತಾಡೋ ಹಾಗಾದ್ರೂ ಮಾಡು ಅಂತ ಕೇಳು ವಿಶಾಲ್. ಮಾಮ್, ನೀನ್ ನಂಬ್ತೀಯೋ ಇಲ್ವೋ, ನಾನಂತೂ ನೈನಿನ ನಂಬ್ತೀನಿ. ಈ ವಿಷಯದಲ್ಲಿ ಅವಳು ಸುಳ್ಳು ಹೇಳಲ್ಲ ವಿಶಾಲ್. ಹಿಂದಿನ ಸರ್ತಿ ಗಾಯತ್ರಿ ಅಕ್ಕ ಬಂದ್ ಬಂದು ಆ ಕನ್ನಡಿ ಒಡೆದೋಯ್ತು ಅಂತ ವಾಪಸ್ ಹೊರಟೋದ್ರಲ್ಲ, ಈ ಸರ್ತಿ ಹಾಗಾಗೋಕ್ ಬಿಡ್ದೆ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ನೈನಿ ಪುಣ್ಯದಿಂದ ನೀನು ನಿನ್ನ ಹೆತ್ತ ತಾಯಿನ ನೋಡ್ಬೋದು. ಕೇಳೋದ್ರಲ್ಲಿ ತಪ್ಪಿಲ್ಲ ವಿಶಾಲ್, ಕನ್ವಿನ್ಸ್ ಮಾಡು. ನನಗೆ ಅಕ್ಕನ್ನ ಯಾವ ರೂಪದಲ್ಲಾದ್ರೂ ಸರಿ, ಅಟ್ಲೀಸ್ಟ್ ಅವ್ರ ನೆರಳನ್ನಾದ್ರೂ ನೋಡ್ಬೇಕು ಅಂತ ಆಸೆ. ದೇವತೆ ದರ್ಶನ ಎಷ್ಟು ಸರ್ತಿ ಆದ್ರೂ ಕಮ್ಮಿನೇ. ಹೇಳು ವಿಶಾಲ್, ಕೇಳ್ತೀಯ ಅಲ್ವಾ? ಹೌದು ಮಾಮ್, ನಾನು ನಿನ್ನ ಕೇಳ್ತೀನಿ. ನಿಮ್ಮ ಆಸೆನ ಈಡೇರಿಸ್ತಾಳೆ. ಅಕ್ಕ, ಏನ್ ನಿನ್ನಲ್ಲಿ ಇಂಥ ಬದಲಾವಣೆ? ತುಂಬಾ ನಾಜುಕಾಗಿ ಮಾತಾಡ್ತಿದ್ಯಾ. ಅದೇನ್ ಮಹಾ ಮುಖ್ಯವಾದ ವಿಷಯ ಬೇರೆನೇ ಇದೆ.
ಅದೇ ಒಬ್ರನ್ನ ದಾಳ ಮಾಡಿಕೊಂಡು ಅವ್ರ ಸರ್ವಸ್ವನ್ ಎಲ್ಲ ಕಿತ್ಕೊಂಡ್ರೆ ಅದ್ರಲ್ಲಿ ಸಿಗೋ ತೃಪ್ತಿನೇ ಬೇರೆ. ಸಡನ್ ಆಗಿ ನೀನು ಗಾಯತ್ರಕ್ಕನ್ ಫೋಟೋಗೆ ನಮಸ್ಕಾರ ಮಾಡೋದು, ವಿಶಾಲ್ ಮನ್ಸಲ್ಲಿ ಅವ್ರ ಅಮ್ಮನ ನೋಡ್ಬೇಕು ಅನ್ನೋ ಆಸೆ ಹುಡ್ಸೋದು, ಏನೋ ಪ್ಲಾನ್ ಮಾಡ್ಕೊಂಡಿರಂಗಿದೆ, ಹೌದು ತಾನೇ? 100% ಪರ್ಫೆಕ್ಟ್ ಪ್ಲಾನಿಂಗ್ ಕಣೋ. 16 ವರ್ಷದ ಹಿಂದೆ ಸತ್ತ ಗಾಯತ್ರಿ ದೇವಿ ನಯನಿ ಬಂದಾಗ ಬಂದಿದ್ದಾರೆ. ಬಂದಿದ್ದಾಳೆ, ಕಾಡಿಸ್ತಿದ್ದಾಳೆ, ಮಾತಾಡ್ತಿದ್ದಾಳೆ ಅಂತ ನಯನಿ ಹೇಳ್ತಿದ್ದಾಳೆ. 16 ವರ್ಷದ ಹಿಂದೆ ಇದ್ದ ನೆನಪು ನಯನಿಯಿಂದ ಆಚೆ ಬರ್ತಾ ಇದೆ. 16 ವರ್ಷದಿಂದ ಅವ್ರ ಅಮ್ಮನ್ನ ದ್ವೇಷಿಸ್ತಿದ್ದ ವಿಶಾಲ್ ನಯನಿ ಬಂದ ಮೇಲೆ ಆರಾಧಿಸ್ತಿದ್ದಾನೆ. ಇದೆಲ್ಲದಕ್ಕೂ ಕಾರಣ ಈ ಗಾಯತ್ರಿ ದೇವಿ. ನಿಜವಾಗ್ಲೂ ಬಂದ್ಲಾ? ಬರ್ತಾಳ? ಬಂದೇ ಬರ್ತಾಳ? ಅದರ ಬಗ್ಗೆ ಕ್ಲಾರಿಟಿ ಬೇಕು. ಅಕ್ಕ, ಒಂದ್ ವೇಳೆ ನೈನಿ ಹೇಳ್ದಂಗೆ ಅವ್ರ ಆತ್ಮ ಬಂದ್ರೆ ಅವಾಗ ನಮ್ ಪರಿಸ್ಥಿತಿ ಏನಕ್ಕ? ಅದಕ್ಕೆ ಆತ್ಮಾನಂದ ಸ್ವಾಮಿಗಳನ್ನ ಮನೆಗೆ ಬರೋಕ್ ಹೇಳಿದ್ದೀನಿ. ಆತ್ಮಾನಂದ ಸ್ವಾಮಿಗಳು ಬರ್ತಾ ಇದ್ದಾರೆ ಅಂದ್ರೆ ಸತ್ತವರು ಮತ್ತೆ ಸತ್ತಂಗೆ ಅಲ್ವಾಕ? ಗಾಯತ್ರಕ್ಕನ್ ಬಂಧಿಸಿ ಪರ್ಮನೆಂಟ್ ಆಗಿ ಭೂಸ್ಥಾಪನೆ ಮಾಡ್ತಾರಕ್ಕ? ಹೌದು ಪರಶು. ನನ್ನ ಪ್ರಕಾರ ನಿಜವಾಗ್ಲೂ ಗಾಯತ್ರಿ ದೇವಿ ಆತ್ಮ ಇದ್ರೆ ಖಂಡಿತವಾಗ್ಲೂ ನಮ್ಮ ಕೆಲಸಕ್ಕೆ ಆ ನಯನಿ ಮೂಲಕ ಎಲ್ಲದಕ್ಕೂ ಅಡ್ಡಿ ಮಾಡ್ತಿದ್ದಾಳೆ ಅಂತ. ಅದಕ್ಕೆ ಗಾಯತ್ರಿ ದೇವಿ ಆತ್ಮನ ತಿಥಿ ದಿನ ಕರೆದ್ರೆ ಅವಳನ್ನ ಬಂಧಿಸ್ಬೋದು. ಆಗ ನಯನಿಗೆ ವಿಶೇಷವಾದ ಶಕ್ತಿಗಳು ಇರೋದಿಲ್ಲ. ಆತ್ಮಾನಂದ ಸ್ವಾಮೀಜಿಗಳು ಕಾಲಿಟ್ರೆ ಕಾಣಿಸ್ಕೊಳ್ದೇ ಇರೋ ಗಾಯತ್ರಿ ದೇವಿಗೆ, ಕಾಣಿಸ್ಕೊಳ್ಳೋ ನಯನಿಗೆ ಇಬ್ರಿಗೂ ಒಂದೇ ಸರ್ತಿ ಚೆಕ್ ಇಡ್ತೀನಿ. ವಿಶಾಲ್ ಮುಂದೆ ಸೆಂಟಿಮೆಂಟಲ್ ಆಗಿ ಮಾತಾಡಿ ಅವನನ್ನ ಮೋಡಿ ಮಾಡ್ಬಿಟ್ಟಿಯಲ್ಲಕ್ಕ. ಹೆಂಡತಿ ಮಾಯಲ್ ಸಿಲ್ಕಿರೋ ನನ್ನ ಮಗ ಇವತ್ತವನು ನಯನಿ ಮನ್ಸು ಒಡ್ದೋಗುವಂತ ಕೆಲಸ ಮಾಡ್ತಾನೆ. ವಕೀಲಮ್ಮವ್ರೆ, ಜಾಸ್ಮಿನ್ ಅಮ್ಮವ್ರೆ, ಏ ಕ್ಯೂಡಿ,
ಏಯ್ ನಂಗೇನಾದ್ರೂ ಕಿವುಡ ಯಾಕಾಗಂತೀಯ? ಅಮ್ಮೋರು ಅಂತ ಮರ್ಯಾದೆಯಿಂದ ಕರೆದ್ರೆ ಕೇಳಿಸ್ಲಿಲ್ವಲ್ಲ ನಿಮ್ಗೆ? ಪಕ್ಕಕ್ಕೆ ಹೋಗಿ. ಎಲ್ಲಿಗೆ ಹೋಗ್ಬೇಕು ಅವಳು? ಅಷ್ಟಕ್ಕೂ ಅವಳನ್ನ ಹೋಗು ಅನ್ನೋದಕ್ಕೆ ನೀನ್ ಯಾರು? ಗಾಯತ್ರಿ ಅಮ್ಮವ್ರ ತಿಥಿಗೆ ಸಂಬಂಧಪಟ್ಟಿರೋ ಕೆಲಸ ಮಾಡ್ತಿದ್ರೆ ಬೇಕು ಬೇಕು ಅಂತಾನೆ ಇಲ್ಲೇ ಓಡಾಡ್ತಿದ್ದಾರೆ ಅಮ್ಮವ್ರೆ. ಓಡಾಡ್ದೆ ಹೋದ್ರೆ ಕಥಕಳಿ, ಕುಚ್ಚುಪುಳಿ, ಭರತನಾಟ್ಯ 3 ಮಿಕ್ಸ್ ಮಾಡಿ ಡಾನ್ಸ್ ಮಾಡ್ತಾಳೆ ಜಸ್ಸಿ. ಅವಳು ಏನ್ ಮಾಡಿದ್ರೆ ನಿನಗೇನು? ಏನಕ್ಕ ಗಲಾಟೆ? ಏನಾಯ್ತು? ಏನಿಲ್ಲ ಬಿಡಿ ಸುಮ್ಮನ, ನಿನ್ ಕೋಣೆಗೆ ಹೋಗು. ಹೋಗಮ್ಮ, ನಿನ್ಗೇನ್ ಬೇಕು ಅನ್ಸುತ್ತೋ ಅದನ್ನೆಲ್ಲ ತಿಂದು ಆರಾಮಾಗಿರು. ನಿಮ್ಮ ಅಕ್ಕನ ಸಂಸಾರದಲ್ಲಿ ತಲೆ ಹಾಕ್ಬೇಡ. ಇಲ್ಲಿ ಇವಳೊಬ್ಬಳ್ದೆ ಸಂಸಾರ ಇರೋದು ಅನ್ನೋ ತರ ಮಾತಾಡ್ತಿದ್ಯಲ್ಲ ಪರ್ಸು. ನಾಳೆ ಜಾಸ್ಮಿನ್ ಈ ಮನೆ ಸೊಸೆ ಆದ್ಮೇಲೆ ಆಗ ಅಬ್ಬಾ ಅತ್ತೆ, ಇವಾಗ ಯಾಕೆ ನೀವು ಬೇಡ್ದಿರೋ ವಿಷಯ ಹೇಳ್ತೀರಾ? ಇವಳಿಗೆ ಎಷ್ಟು ಗುದ್ದಿದ್ರು ಅವಳಿನ್ನೂ ಬುದ್ಧಿನೇ ಕಲ್ತಿಲ್ಲ. ತಿಲೋತ್ತಮ ಆಂಟಿ ನನ್ಗೆ ಕಿವುಡಿ ಅಂತ ಬೈದ್ಲು ಈ ನೈನಿ. ಹಾಗ್ಯಾಕೆ ಹೇಳ್ದೆ ನೈನಿ? ಕೆಲಸ ಮಾಡುವಾಗ ಹಾಳು ಮಾಡಬೇಕು ಅಂತ ಬೇಕು ಅಂತ ಇಲ್ಲಿಲ್ಲೇ ಓಡಾಡ್ತಿದ್ರೆ ಸರಿ ಇರಲ್ಲ ಅಂತ ಒಳ್ಳೆ ಮಾತಲ್ಲೇ ಹೇಳ್ದೆ ಅಮ್ಮವ್ರೆ. ಕೇಳಿಸಲ್ವಾ ಏನು ಅಂತ ಅವ್ರಿಗೆ ಕೇಳ್ದೆ ಅಷ್ಟೆ. ಆಗ ಕೇಳಿಸ್ತು ಅವ್ರಿಗೆ. ಇವಳಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಹೊಡೆದ್ರೂ ಕೂಡ ಕೆಲವರಿಗೆ ಅರ್ಥನೇ ಆಗಲ್ಲ ಅಜ್ಜಿ. ಬುದ್ಧಿ ಮಂದ. ಇನ್ನು ಕೆಲವರು ಮೇಕೆನ್ ತಿನ್ನೋ ತೋಳು ಥರ ಇರ್ತಾರಮ್ಮ. ಅದೇನು? ಯಾಕೆ ಹಾಗೆ? ಅವರು ಮನುಷ್ಯರಲ್ಲ, ತೋಳಗಳು. ಗೋಮುಖ ವ್ಯಾಘ್ರ ಥರ ಮೋಸ ಮಾಡ್ತಿರ್ತಾರೆ. ಅಬ್ಬಾ, ಎಲ್ಲಿರ್ತಾರ ಅವರು? ಅಂಥವ್ರೆಲ್ಲ ನಮ್ಮ ಸುತ್ತಮುತ್ತನೇ ಇರ್ತಾರೆ ಗೊತ್ತಾ. ಫಂಕ್ಷನ್ ಆದ್ಮೇಲೆ ಎಲ್ರೂ ಊಟಕ್ಕೆ ಕರೆದ್ರಾಯ್ತು ಬಿಡು ಅಣ್ಣ. ಈಗ ಗಲಾಟೆ ಯಾಕೆ? ಕರೆಕ್ಟ್. ಅದು ಅಲ್ಲದೆ ಇವತ್ತು ಗಾಯತ್ರಕ್ಕ ಅವ್ರ ತಿಥಿಗೆ ಅವ್ರು ಬಂದು ಎಲ್ಲರಿಗೂ ಆಶೀರ್ವಾದ ಮಾಡೋ ಸಂದರ್ಭ ಬೇರೆ ಇದೆ. ಅಮ್ಮವ್ರು ಹೇಗ್ ಬರ್ತಾರೆ? ಸತ್ತೋಗಿದಾರಲ್ಲ. ಅಯ್ಯೋ, ನಿಂಗೆ ನಿಮ್ಮಕ್ಕ ಹೇಳಿಲ್ವಾ ಸುಮನಾ? ಸತ್ತೋಗಿರೋ ಗಾಯತ್ರಿ ಅಕ್ಕನ ನಯನಿ ಕರೆಸ್ತಾ ಇದ್ದಾಳೆ. ಸುಮ್ನೆ ಇರು ಅತ್ಗೆ. ಅದ್ ಹೇಗ್ ಸಾಧ್ಯ ಆಗತ್ತೆ? ಅಯ್ಯೋ ದುರ್ದೋದ್ಕೆ, ಈ ಹಿಂದೆ ನಯನಿ ಒಂದ್ಸಲ ಪ್ರಯತ್ನ ಮಾಡಿದಾಗ ನೀನಿರ್ಲಿಲ್ಲ. ಹೌದಾ ಆಂಟಿ? ಕನ್ನಡಿಗೆ ಮಸಿ ಬಳ್ದು ಸತ್ತೋಗಿರೋ ಗಾಯತ್ರಿ ಆಂಟಿ ಅದ್ರಲ್ಲಿ ಕಾಣಿಸ್ತಾರೆ ನೋಡಿ ಅಂತ ಎಲ್ರನ್ನೂ ಹುಚ್ಚರನ್ನಾಗಿ ಮಾಡಿಸಿದ್ಲು ಈ ನೈನಿ. ನಾನು ಶಕ್ತಿ ಮೀರಿ ಪ್ರಯತ್ನ ಪಟ್ಟೆ. ಕೊನೆ ಕ್ಷಣದಲ್ಲಿ ಕನ್ನಡಿ ಒಡೆದು ಹೋಯ್ತು. ಇಲ್ಲ ಅಂದ್ರೆ ಗಾಯತ್ರಿ ಅಕ್ಕ ಕಾಣಿಸ್ತಿದ್ರು. ನಂಗೂ ಹಾಗೆ ಅನ್ನಿಸ್ತಿದೆ. ಇವಳು ಮಾಡೋ ಮಾಯ ಮಂತ್ರನ ನೀವು ಕೂಡ ಗಟ್ಟಿಯಾಗಿ ನಂಬ್ತೀರಾ? ಏಯ್ ನೈನಿ ಬೇಕು ಅಂತ ಏನು ಮಾಡಲ್ಲ ಗೊತ್ತಾ. ಏನೇ ಹೇಳಿದ್ರು ಚೆನ್ನಾಗೇ ಮಾಡ್ತಾಳೆ, ನಿಯತ್ತಾಗಿ ಮಾಡ್ತಾಳೆ ಪಾಪ. ನಯನಿ ಮೇಲಿರೋ ಹುಚ್ಚು ಅಭಿಮಾನದಿಂದ ಜಗದೀಶ್ ಬಾಬಾ ಅವಳಿಗೆ ಸಪೋರ್ಟ್ ಮಾಡ್ತಾ ಇದಾರೆ, ನೋಡಿದ್ರಾ? ಅಕ್ಕ ಏನಿದೆಲ್ಲ? ತಾತ ಅಂಜನದ ಬಗ್ಗೆ ಹೇಳಿದ್ರಲ್ಲ, ಅದನ್ನೆಲ್ಲ ಪ್ರಯೋಗ ಮಾಡ್ಬೇಕು ಅಂತಿದ್ಯಾ? ಅದು ಎಷ್ಟು ಕಷ್ಟ ಅಂತ ನಿನ್ಗೆ ಗೊತ್ತಲ್ವಾ? ಗಾಯತ್ರಿ ಅಮ್ಮೋರು ಬಂದ್ರೆ ಅದಕ್ಕಿಂತ ಇನ್ನೇನ್ ಬೇಕು ಸುಮನಾ? ಅತ್ಗೆ ಅವಾಗಂತೂ ಅವಸರದಲ್ಲಿ ನಿರ್ಧಾರ ತಗೊಂಡ್ರಿ. ಇವಾಗ ಅದ್ರ ಬಗ್ಗೆ ಮರ್ತು ಬಿಡಿ.
ಇಲ್ಲ ವಿಕ್ರಾಂತ್, ಇವತ್ತು ಕೂಡ ಗಾಯತ್ರಿ ಅಕ್ಕ ಬರ್ಬೇಕು. ಆಗ್ಲೇ ಅಲ್ವಾ ಎಲ್ರೂ ಸೇರಿ ಮಾಡ್ತಿರೋ ತಿಥಿಗೆ ಅರ್ಥ ಸಿಗೋದು. ಗಾಯತ್ರಿ ಯಾವ ಲೋಕದಲ್ಲಿದ್ದಾಳೋ ಏನೋ, ಯಾಕೆ ಅವಳಿಗೆ ಹಿಂಸೆ ಕೊಡ್ತೀರಾ? ಮಾಮ್, ತಲೆಗಿಲೆ ಕೆಟ್ಟಿದ್ಯಾ? ಹೋದವ್ರು ಹೇಗ್ ಬರ್ತಾರೆ? ಆತ್ಮ ಬರುತ್ತಂತೆ ಅದ್ಗೆ, ನಾನು ಯಾವತ್ತೂ ನೋಡಿಲ್ಲಪ್ಪ. ಅಯ್ಯ, ನೈನೇ ಇವತ್ತೆಲ್ರೂ ನೋಡೋ ಹಾಗೆ ಮಾಡ್ತಾಳೆ. ಯಾಕೆ ಬೇಜಾರ್ ಮಾಡ್ಕೋತ್ಯಾ? ಬೇಡ ಅಕ್ಕ, ಆ ಥರ ಕೆಲಸ ಮಾಡ್ಬೇಡ. ನನ್ ಮಾತು ಕೇಳಕ್ಕ. ಹೌದಮ್ಮ, ಒಳ್ಳೇದಲ್ಲ. ಇವಳೇನೋ ದೊಡ್ಡ ಸೈಂಟಿಸ್ಟ್ ಆಗಿದ್ದಾಳೆ ಅನ್ನೋ ಥರ, ಇವಳೇನೋ ಅದ್ಭುತನ ಕಂಡಿಡಿದೆ ಹೋದ್ರೆ ನೀವ್ ಯಾರು ಬದುಕೋದೇ ಇಲ್ವೇನೋ ಅನ್ನೋ ಹಾಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾಟಕ ನೋಡ್ದ ಹಾಗಾಗ್ತಿದೆ ನನ್ಗೆ. ನಾಟಕ ಅಲ್ಲ ಅಮ್ಮೋರೆ, ನಿಜ. ಗಾಯತ್ರಿ ಅಮ್ಮೋರು ಅವ್ರ ತಿಥಿ ಖಂಡಿತ ಬಂದು ನೈವೇದ್ಯನ ಸ್ವೀಕರಿಸ್ತಾರೆ. ಅಯ್ಯ, ಅವ್ರು ಹಾಗೆ ಮಾತಾಡೋದು ಬಿಡು ನೈನಿ. ನೀನು ಗಾಯತ್ರಿ ಅಕ್ಕನ ಒಂದೇ ಒಂದು ಕ್ಷಣ ತೋರ್ಸು ಸಾಕು. ನೈನಿ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಅಲ್ವಾ ನೈನಿ? ಬಾವಂಗ್ ನಿನ್ಮೇಲಿರೋ ನಂಬಿಕೆನ ನಿಜ ಮಾಡು ನೈನಿ. ಬೇಡ ಅಕ್ಕ, ನನ್ ಮಾತು ಕೇಳಕ್ಕ. ಇಲ್ಲ ಸುಮನ, ಅದೇನೇ ಆಗಲಿ ಇವತ್ತು ನಾನು ಗಾಯತ್ರಿ ಅಮ್ಮವ್ರನ್ನ ಇಲ್ಲಿ ಕರೆಸಲೇಬೇಕು. ಗಾಯತ್ರಿ ಅಮ್ಮವ್ರನ್ನ ಆಹ್ವಾನಿಸ್ತೀನಿ, ಬಂದೇ ಬರ್ತಾರೆ, ನೋಡ್ತಿರು. ಅಣ್ಣಂಗ್ ಮಾತ್ರ ಅನ್ಕೊಂಡಿದ್ದೆ, ನಿಮ್ಮೆಲ್ರಿಗೂ ತಲೆ ಕೆಟ್ಟು ಹೋಗಿದೆ. ಏಯ್, ಯಾರಿಗೆ ತಲೆ ಕೆಟ್ಟಿರೋದು? ನಿನಗ್ ತಲೆ ಕೆಟ್ಟಿರೋದು. ಹಾ, ನಮ್ ನೈನಿ ಪ್ರೂವ್ ಮಾಡಿದ್ರೆ ಆಗ ನಿಮ್ ಮೈಂಡು ಹಾಳಾಗತ್ತೆ ದುರ್ದು ಆಂಟಿ. ಆ ಸೀನ್ ಮಾಮೂಲಾಗಿರಲ್ಲ. ಕಣ್ಣನ್ನ ಮಿಟಕ್ಸ್ದೆ ನೋಡ್ಬೇಕು. ನೋಡ್ತಾನೆ ಇದ್ರೆ ತಲೆ ತಿರ್ಗ್ ಹೋಗ್ಬಿಡುತ್ತೆ, ತನ್ನಷ್ಟಕ್ಕೆ ತಾನೇ ಬೆಂಕಿ ಹತ್ಕೊಳ್ಳುತ್ತೆ. ನೀನು ತುಂಬಾನೇ ಬಿಲ್ಡಪ್ ಕೊಟ್ಟು ಹೇಳ್ತಾ ಇದೀಯಾ, ಆದ್ರೆ ಆಮೇಲೆ ನೋಡ್ತೀನಿ ಬಿಡು. ಬನ್ನಿ ಬನ್ನಿ, ಬೇಗ ಬಂದು ಕೆಲಸ ಮುಗಿಸಿ ನಡಿ. ನಡಿ ಗಂಗಯ್ಯ. ಅಕ್ಕ, ಅಮಾಯಕೆ ಆದ ನೈನಿ ಹಳ್ಳಕ್ ಬಿದ್ಲು. ಕನ್ಸಲ್ಲೂ ನಡೀದೇ ಇರೋದು ಈಗ ನಡೆಯುತ್ತೆ ಪರ್ಶು. ಯಜಮಾನ್ರೆ, ನಿನ್ನೆ ಹುಡುಕ್ತಿದ್ದೆ ನೈನಿ, ನೀನೇ ಬಂದೆ. ತಿಥಿ ಕಾರ್ಯ ಮುಗಿಯೋವರೆಗೂ ನೀವೇನು ತಿನ್ನೋ ಹಾಗಿಲ್ಲ. ಅಲ್ಲಿವರೆಗೂ ಹಸ್ಕೊಂಡಿರಕ್ಕಾಗುತ್ತೋ ಇಲ್ವೋ? ಕಾಫಿನೋ ಹಾಲನೋ ತಗೊಂಡು ಬರ್ಲಾ? ಬೇಡ ನೈನಿ, ಅಮ್ಮನ ಆತ್ಮಸಂತೃಪ್ತಿಗೋಸ್ಕರ ಮಾಡ್ತಿರೋ ಪೂಜೆ ಅಂತ ನೀನೇ ಹೇಳ್ತಿದ್ಯಾ. ಅಂಥದ್ರಲ್ಲಿ ನೀನಿರೋ ಹಾಗೆ ನಾನು ಕೂಡ ಉಪವಾಸ ಇರಬೇಕು ಅಂತಿದ್ದೀನಿ ನಿನ್ಗೋಸ್ಕರ. ನೀವಿದನ್ನೆಲ್ಲ ನಂಬಲ್ಲ ಅಂದ್ರು ನನಗೋಸ್ಕರ ಅಂತಿದ್ದೀರಾ. ತುಂಬ ಸಂತೋಷ ಯಜಮಾನ್ರೆ. ಮತ್ತು ನನಗೋಸ್ಕರ ನೀನೇನು ಮಾಡ್ತೀಯಾ? ಹೇಳಿ ಯಜಮಾನ್ರೆ, ಏನು ಮಾಡು ಅಂತೀರಾ? ಮಾತು ಕೊಡ್ತೀಯ ನೈನಿ? ನಿಮ್ಮ
ನಿಮ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅಂಥದ್ರಲ್ಲಿ ಮಾತು ಈ ರೀತಿ ಮಾತು ಕೇಳೋದು ಕೂಡ ನನಗಿಷ್ಟ ಇಲ್ಲ. ಆದರೆ ಇವಾಗ ಯಾಕೆ ಕೇಳ್ತಿದ್ದೀನಿ ಗೊತ್ತಾ? ನಿನ್ನಿಂದ ಮಾತ್ರ ಆಗತ್ತೆ, ನಿನ್ನಿಂದ ಮಾತ್ರ ಸಾಧ್ಯ. ಏನ್ ಮಾಡ್ಬೇಕು ಅಂತ ಹೇಳಿ ಯಜಮಾನ್ರೆ. ನಮ್ಮಮ್ಮನ ನನಗೆ ತೋರಿಸ್ತೀಯಾ? ನಿನ್ನ ಪ್ರಯತ್ನ ತುಂಬ ದೊಡ್ಡದು ನೇನಿ. ಇವತ್ತು ಅಮ್ಮನ ತಿಥಿ ಅಲ್ವಾ? ನಾವು ಮಾಡೋ ಪೂಜೆನ ಅಮ್ಮ ನೋಡ್ತಿದ್ದಾರೆ ಅಂತೀಯಲ್ಲ, ಆಗ ನಾನು ಒಂದ್ಸಲ ಅಮ್ಮನ ನೋಡ್ಬೋದಾ? ನೀನು ಅಮ್ಮನ್ ತೋರಿಸ್ತೀಯಾ ಪ್ಲೀಸ್ ನೈನಿ? ಖಂಡಿತ ಯಜಮಾನ್ರೆ, ಖಂಡಿತ ತೋರಿಸ್ತೀನಿ. ಗಾಯತ್ರಿ ಅಮ್ಮವರು ಪೂಜೆಗಿಟ್ಟಿರೋ ನೈವೇದ್ಯನ ಸ್ವೀಕರಿಸಕ್ಕೆ ಬಂದೇ ಬರ್ತಾರೆ. ನನಗೆ ಕಾಣಿಸೋ ಅಮ್ಮವರು ನಿಮಗೆ ಕಾಣಿಸೋ ಹಾಗೆ ಮಾಡಿದ್ರೆ ನೀವೆಷ್ಟು ಸಂತೋಷ ಪಡ್ತೀರಾ ಅಂತ ನನಗೆ ಗೊತ್ತು. ಥ್ಯಾಂಕ್ ಯು ನೇನಿ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಪೂಜೆ ಆದ್ಮೇಲೂ ಯಜಮಾನ್ರು ಊಟ ಮಾಡ್ತಾರೋ ಇಲ್ವೋ? ಒಂದು ವೇಳೆ ಅಮ್ಮನ ನೋಡಿದ್ಮೇಲೆ ಖುಷಿಲಿ ಒಂದು ವಾರ ಮಿನಿಮಮ್ ತಿನ್ನಲ್ಲ ಅನ್ಸುತ್ತೆ. ದಿನಕ್ಕೂ ಚಿಕ್ಕ ಮಗು ಆಗ್ತಿದ್ದೀರಾ ನೀವು. ಗಾಯತ್ರಿ, ನಿನ್ನ ಹೆಸರು ಹೇಳ್ಕೊಂಡು ಬದುಕ್ತಿದ್ದವರು ನಮ್ಮನ್ನೆಲ್ಲ ಎಂಥ ಪರಿಸ್ಥಿತಿ ತಂದ್ಬಿಟ್ರು ನೋಡು. ಕಟ್ಕೊಂಡು ಗಂಡ ಸರಿಯಾಗಿ ನೋಡ್ತಿಲ್ಲ ಅಂತ ತನ್ನಿಬ್ರು ಮಕ್ಕಳನ್ನ ತನ್ನನ್ನೇ ನಂಬ್ಕೊಂಡು ಬದುಕ್ತಿರೋ ತಮ್ಮನ್ನ ಪೋಷಿಸ್ಬೇಕು ಅಂತ ನಮಗೆಲ್ಲ ಸುಳ್ಳು ಹೇಳಿ ಪ್ರತಿ ತಿಂಗಳು ಸಂಬಳ ತಗೊಳ್ತಿದ್ದ ತಿಲೋತ್ತಮ
ನಿನ್ನ ಪ್ರಾಣನ ತಗೊಂಡು ನನ್ನ ಜೀವನನೂ ಕೂಡ ತನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಲು ಗಾಯತ್ರಿ. ಇವತ್ತು ನಿನ್ನ ತಿಥಿ ಕಾರ್ಯ ಮಾಡಬೇಕು ಅಂತ ಓಡಾಡ್ಕೊಂಡಿದ್ದಾಳೆ. ನೈನಿನ ಮುಂದೆ ಇಟ್ಕೊಂಡು ನಿನ್ನ ಆತ್ಮನ ನೋಡ್ಬೇಕು ಅಂದ್ಕೊಂಡಿದ್ದಾಳೆ. ಆ ಭಗವಂತ ನಿನಗಂತ ಒಂದು ಶಕ್ತಿ ಕೊಟ್ಟಿದ್ರೆ ಆ ತಿಲೋತ್ತಮನ ಸಾಯಿಸ್ಬಿಡು ಗಾಯತ್ರಿ, ಸಾಯಿಸ್ಬಿಡು. ಆ ಅವಕಾಶಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಯಜಮಾನ್ರೆ. ನಾನು ಪ್ರತೀಕಾರ ತೀರಿಸ್ಕೋಬೇಕು ಅನ್ಕೊಂಡ್ರೆ ಎಲ್ಲಿ ಗುರಿ ತಪ್ತೀನೋ ಅಂತ. ಆಮೇಲೆ ನನ್ನ ಮಗ ವಿಶಾಲ್ನ, ಅಮಾಯಕಳಾದ ನೈನಿನ ಏನ್ ಮಾಡ್ಬಿಡ್ತಾರೋ ಅನ್ನೋ ಭಯದಲ್ಲಿ ಹುಚ್ಚಂತರ ವರ್ತಿಸ್ತಿದ್ದೀನಿ ಗಾಯತ್ರಿ. ಅಂದ್ರೆ ಯಜಮಾನ್ರು ಚೆನ್ನಾಗೇ ಇದ್ದಾರ? ಆ ದುಷ್ಟರು ಕುತಂತ್ರಕ್ಕೆ ಬಲಿಯಾಗಬಾರ್ದು ಅನ್ನೋದಕ್ಕೋಸ್ಕರ ಹೀಗೆ ವರ್ತಿಸ್ತಿದಾರಾ? ಹೌದು ಗಾಯತ್ರಿ, ನನಗೆ ತಲೆ ಕೆಟ್ಟಿಲ್ಲ. ನರ ವ್ಯವಸ್ಥೆನೂ ಸರಿಯಾಗಿದೆ. ವಿಷ ಪ್ರಯೋಗ ಮಾಡೋದಕ್ಕೆ, ಇಂಜೆಕ್ಷನ್ ಕೊಡೋದಕ್ಕೆ ಅಂತ ಬಂದ ಪುರುಷನ ನೋಡಿ ಗೊತ್ತಿದ್ದು ಏನೂ ಮಾಡೋಕ್ಕಾಗಲಿಲ್ಲ. ಅಷ್ಟು ಕೆಟ್ಟದಾಗಿ ಯಾಕೆ ಯೋಚಿಸ್ತಾರೆ ಗಾಯತ್ರಿ? ಹೌದು ಗಾಯತ್ರಿ, ದೊಡ್ಡಜ್ಮನ್ರೆ, ದೊಡ್ಡಜ್ಮನ್ರೆ, ಕಾಫಿ. ದೊಡ್ಡಜ್ಮನ್ರೆ, ಗಾಯತ್ರಿ ಅಮ್ಮವರು ಅವ್ರ ತಿಥಿಗೆ ಬಂದೇ ಬರ್ತಾರೆ. ಅಮ್ಮವ್ರ ದರ್ಶನ ಸಿಗುತ್ತೆ ಅಂತ ಯಜಮಾನ್ರು, ದೊಡ್ಡಮ್ಮವರು ಎಲ್ಲರೂ ಕಾಯ್ತಾ ಇದ್ದಾರೆ. ಹೌದಾ? ಹೌದು ದೊಡ್ಡಜ್ಮನ್ರೆ. ಸರಿ, ನೀನ್ ಹುಷಾರಮ್ಮ, ನೀನು ಹುಷಾರಾಗಿರ್ಬೇಕು, ಆಯ್ತಾ? ನಾನ್ ಚೆನ್ನಾಗೇ ಇರ್ತೀನಿ, ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಕಾಫಿ ಕುಡೀರಿ. ಪೂಜೆ ಆಗೋವರೆಗೂ ಏನೂ ತಿನ್ನೋ ಹಾಗಿಲ್ಲ ಅಲ್ವಾ? ಹಸುವಾದ್ರೆ ಹೇಳಿ, ಹಾಲು, ಹಣ್ಣು ಏನಾದರೂ ತಂದ್ಕೊಡ್ತೀನಿ. ಆಯ್ತು.